ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಳೆ ನಿಂತ ಮೇಲೆ ಹೇಗಿದೆ ಉತ್ತರ ಕರ್ನಾಟಕ? ಭಯಾನಕ ಪ್ರವಾಹದ ಆ ದೃಶ್ಯಗಳು ಹೇಗಿವೆ? ರಣ ರಣ ನೆರೆ, ಭೀಕರ 20 ದೃಶ್ಯ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಕರಜಗಿ ಬೀವರ್ಗಿ ಮಧ್ಯೆ ನಿನ್ನ ಹಾಲಿನ ಟ್ರ್ಯಾಕ್ಟರ್ ಕೊಚ್ಚಿ ಹೋಗಿತ್ತು. ಟ್ರ್ಯಾಕ್ಟರ್ನಲ್ಲಿದ್ದಂಥ ಡ್ರೈವರ್ ಬಚಾವಾದಂಥ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ನಿನ್ನೆ ಬೀವರ್ಗಿಯಿಂದ ಹಾಲು ತೆಗೆದುಕೊಂಡು ಕರ್ಜಗಿಗೆ ಹೊರಟಿದ್ದಂಥ ಟ್ರ್ಯಾಕ್ಟರ್ ಇದು ಸೇತುವೆ ಮಧ್ಯೆ ಪ್ರವಾಹಕ್ಕೆ ಸಿಲುಕಿ ನೀರು ಪಾಲಾಗಿತ್ತು. ಈ ಸಂದರ್ಭದಲ್ಲಿ ಇಬ್ಬರು ನೀರು ಪಾಲಾಗಿದ್ರು. ಟ್ರ್ಯಾಕ್ಟರ್ ಅನ್ನ ಚಲಾಯಿಸ್ತಾ ಇದ್ದಂಥ ಚಾಲಕ ಟ್ರ್ಯಾಕ್ಟರ್ ಪಲ್ಟಿ ಆಗ್ತಿದ್ದಂತೆ ನೀರಿನಲ್ಲಿ ಜಿಗಿದು ಬಚಾವಾಗಿದ್ದ. ಹಳ್ಳದ ತುದಿಯಲ್ಲಿದ್ದಂಥ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವಣಗಾಂವ್ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ಪ್ರವಾಹದ ನೀರು. ದೇವಣಗಾಂವ್ ಗ್ರಾಮದ ಆಂಜನೇಯ, ಅಂಬಿಗರ, ಚೌಡಯ್ಯ ದೇಗುಲಗಳು ಜಲಾವೃತವಾಗಿವೆ. ದೇವಣಗಾಂವ್ ಅಫಜಲ್ಪುರ ರಸ್ತೆ ಮುಳುಗಡೆ ಸಾಧ್ಯತೆ ಇದೆ. ದೇವಣಗಾಂವ್ ಮೂಲಕ ಭೀಮಾ ತೀರದ ಶಂಬೇವಾಡಿ, ಕುಮಸಗಿ ಗ್ರಾಮಗಳಲ್ಲೂ ಕೂಡ ಪ್ರವಾಹದ ನೀರು ನುಗ್ಗುವಂತ ಆತಂಕ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಚಡಚಣ ತಾಲೂಕಿನ ಉಮರಜ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ದೇವಾಲಯಕ್ಕೆ ಜಲ ದಿಗ್ಬಂಧನ ಆಗಿದೆ. ಉಮರಜ ಗ್ರಾಮಕ್ಕೂ ಕೂಡ ನೀರು ಸುತ್ತುವರಿಯುವಂತಹ ಆತಂಕ ಎದುರಾಗಿದೆ. ಜನ ಜಾನುವಾರುಗಳೊಂದಿಗೆ ಹೊರಬರ್ತಾ ಇದ್ದಾರೆ. ಕಬ್ಬಿನ ಗದ್ದೆಯಲ್ಲಿ ಸಿಲುಕಿದ್ದಂತ ಬೈಕ್ ಹೊತ್ತು ತಂದಿದ್ದಾರೆ ಯುವಕರು. ಒಟ್ಟಾರೆ ಭೀಮಾ ನೆರೆ ಹೊಡೆತಕ್ಕೆ ಅನೇಕ ಗ್ರಾಮಗಳು ಮುಳುಗಡೆ ಭೀತಿ ಎದುರಿಸ್ತಾ ಇದ್ದಾವೆ. ರಾಯಚೂರು ಜಿಲ್ಲೆಯ ಕಾಡ್ಲೂರಿನಲ್ಲಿರುವಂತಹ ಉಪೇಂದ್ರ ತೀರ್ಥ ಕಾರಾರ್ಚಿತ ಮುಖ್ಯ ಪ್ರಾಣದೇವರ ದೇವಸ್ಥಾನ ಮುಳುಗಡೆ ಆಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲಿ ದೇವಸ್ಥಾನವಿತ್ತು ಅನ್ನುವಂತ ಕುರುಹು ಕೂಡ ಸಿಗದಂತಾಗಿದೆ. ಕಾಡ್ಲೂರಿನ ಬಳಿ ಭೀಮಾ ಮತ್ತು ಕೃಷ್ಣಾ ನದಿ ಸಂಗಮವಾಗುತ್ತೆ. ಇದೇ ಮೊದಲ ಬಾರಿಗೆ ಭೀಮಾ ನದಿಯಿಂದ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಕಾಡ್ಲೂರು, ಗುರ್ಜಾಪುರ ಬಳಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೃಷ್ಣಾ ನದಿಗೆ ನಾರಾಯಣಪುರ ಜಲಾಶಯದಿಂದ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆ ಆಗಿದೆ. ಶೀಲಹಳ್ಳಿಯಿಂದ ಹಂಚಿನಾಳ, ಯರಗೋಡ, ಕಡದರಗಡ್ಡೆ ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ತುಂಬಿ ಹರಿಯುವಂತ ನದಿಯಲ್ಲಿ ಕೆಲವರು ಬೈಕ್ನಲ್ಲಿ ದಾಟುವಂತ ದುಸ್ಸಾಹಸವನ್ನ ಮಾಡ್ತಾ ಇದ್ದಾರೆ. ಸೇತುವೆಯ ಮೇಲೆ ಸಂಚಾರಕ್ಕೆ ನಿರ್ಬಂಧ ಇದ್ದರೂ ಕೂಡ ಜನರು ಸಂಚರಿಸುವಂತ ದುಸ್ಸಾಹಸವನ್ನ ಮಾಡ್ತಾ ಇದ್ದಾರೆ. ಗಾಡಿ ತೊಳಗಿದ್ದೀನಿ, ಗಾಡಿ ತೊಳಗಿದ್ದೀನಿ. ಹಾಂ ಬಂದ್ರಪ್ಪ ಹತ್ರ ಹುಷಾರಾಗ ಬಾ. ದೃಶ್ಯ 6 ಗಮನಿಸ್ತಾ ಇದ್ರ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸೋಗಲ ಕ್ಷೇತ್ರ ಜಲಾವೃತವಾಗಿದೆ. ನಿನ್ನೆ ಸಂಜೆ ಸುರಿದಂತ ಮಳೆಗೆ ಸೊಗಲದ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಂತ ಭಕ್ತರು ಜಲಪಾತದ ನೀರು ಬಂದಾಗ ದೇವಸ್ಥಾನದಲ್ಲೇ ಸಿಕ್ಕಾಕೊಂಡಿದ್ರು. ಆಗ ಹಗ್ಗವನ್ನ ಹಿಡಿದು ಭಕ್ತರನ್ನ ದಾಟಿಸಿದ್ದಾರೆ ದೇವಸ್ಥಾನದ ಪೂಜಾರಿಗಳು.
ಬೆಳಗಾವಿಯ ಚಿಕ್ಕೋಡಿಯ ಕಲ್ಲೋಳ ಗ್ರಾಮದಲ್ಲಿ ಯುವಕರು ನದಿಗೆ ಜಿಗಿದು ಹುಚ್ಚಾಟವನ್ನು ಮಾಡ್ತಿದ್ದಾರೆ. ನದಿಯಲ್ಲಿ ಈಜಿ ವಿದ್ಯುತ್ ಕಂಬವೇರಿ ಅಲ್ಲಿಂದ ನದಿಗೆ ಜಿಗಿದು ಈಜಾಟವನ್ನ ಮಾಡ್ತಾ ಇರುವಂಥದ್ದು. ನದಿ ಸೇತುವೆಯ 50 ಅಡಿ ಎತ್ತರದಿಂದ ಜಿಗಿತಾ ಇದ್ದಾರೆ ಯುವಕರು, ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಪೊಲೀಸರು ಬಂದು ಎಲ್ಲರನ್ನೂ ಕೂಡ ಓಡಿಸಿದ್ದಾರೆ. ಇನ್ನು ಬೀದರ ಜಿಲ್ಲೆಯ ಕೌಟ ಗ್ರಾಮದಲ್ಲಿರುವಂತಹ ಒಂದು ಬೀಚ್ನಲ್ಲೂ ಕೂಡ ಅಂದ್ರೆ ಆ ಒಂದು ನದಿಯಲ್ಲೂ ಕೂಡ ಒಬ್ಬ ಹಾರಿ ಹುಚ್ಚಾಟವನ್ನ ಮಾಡಿರುವಂತದ್ದು. ಇಲ್ಲೂ ಕೂಡ ಪೊಲೀಸರು ಬಂದು ಹುಚ್ಚಾಟವಾಡ್ತಾ ಇದ್ದಂತ ಹುಡುಗರನ್ನ ಓಡಿಸಿದ್ದಾರೆ. ಕಲಬುರಗಿಯ ಸೊನ್ನಾ ಬ್ಯಾರೇಜ್ನಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ನದಿ ಪಾತ್ರದ ಫಿರೋಜಾಬಾದ್ ಗ್ರಾಮ ಭಾಗಶಃ ಜಲಾವೃತ ಆಗಿದೆ. ಮಹಾಲಕ್ಷ್ಮಿ ಮಂದಿರ ಸೇರಿ 10 ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಪ್ರವಾಹದ ನೀರಿನಲ್ಲಿ ಈಜುಕೊಂಡು ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ಗ್ರಾಮದ ಅರ್ಚಕ. ಮಹಾಲಕ್ಷ್ಮಿ ಹಾಗೂ ಅಂಬಿಗರ ಚೌಡಯ್ಯನ ಮೂರ್ತಿಗಳಿಗೆ ಪೂಜೆಯನ್ನ ಮಾಡಲಾಗಿದೆ. ಯಾದಗಿರಿಯಲ್ಲಿ ಮಳೆ ಅವಾಂತರ ಜೋರಾಗಿದೆ. ಶಹಾಪುರ ತಾಲೂಕಿನ ತಂಗಡಗಿ ಗ್ರಾಮದ ವಿಶ್ವರಾಜ್ಯ ಆನಂದಾಶ್ರಮಕ್ಕೆ ಮಳೆ ನೀರು ನುಗ್ಗಿದೆ. ಆಶ್ರಮದಲ್ಲಿ ಸಿಲುಕಿದಂತ 20 ಜನ ತಂಗಡಗಿ ಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. 5 ಲಕ್ಷ ಬೆಲೆ ಬಾಳುವಂತ ದವಸ ಧಾನ್ಯ ಹಾನಿಯಾಗಿದೆ. ಮತ್ತೊಂದೆಡೆ ಜೋಳದಡಗಿ ಹಾಗೂ ಕಂದಳ್ಳಿ ಸೇತುವೆ ಜಲಾವೃತ ಆಗಿದ್ದು ಯಾದಗಿರಿ ರಾಯಚೂರ ಸಂಪರ್ಕ ಕಡಿತ ಆಗಿದೆ. ಸರಿ ಅಮನ್ ತಗೊಳ. ಸರಿ ಅಮನ್ ತಗೊಳ. ಪ್ರತಿದಿನದ ಸುದ್ದಿಗಳು, ಪ್ರತಿ ಕ್ಷಣದ ಮಾಹಿತಿಗಳು ನಿಮಗೆ ಬೇಕು ಅಂದ್ರೆ news18kannada.comಗೆ ಲಾಗಿನ್ ಆಗಿ ಕಂಪ್ಲೀಟ್ ಆದಂತ ಮಾಹಿತಿ ಮತ್ತೆ ಅಪ್ಡೇಟ್ ಅನ್ನ ಪಡ್ಕೊಳ್ಬಹುದು. ಈಗ ಭೀಕರ 10 ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ, ಇನ್ನು ಉಳಿದಂತ 10 ದೃಶ್ಯಾವಳಿಗಳನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮಳೆ ಯಾವ ರೀತಿಯಾಗಿ ಅವಾಂತರವನ್ನ ಸೃಷ್ಟಿ ಮಾಡಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಅದರಲ್ಲಿ ಭೀಕರ 20 ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. 10 ದೃಶ್ಯಾವಳಿಗಳನ್ನ ನೋಡಿದ್ರಿ. ಈಗ 11ನೇ ದೃಶ್ಯಾವಳಿಯನ್ನ ತೋರಿಸ್ತೀವಿ. ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿದ್ದು
ರಾಯಚೂರಿನ ಗುರ್ಜಾಪುರ ಬಳಿ ಇರುವಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಆಗಿದೆ. ಗುರ್ಜಾಪುರ ಮಾರ್ಗವಾಗಿ ಯಾದಗಿರಿ ಕಡೆಗೆ ಹೋಗುವಂತ ರಸ್ತೆಯ ಸೇತುವೆ ಇದಾಗಿರುವಂತದ್ದು. 2019ರಲ್ಲಿ ಮುಳುಗಡೆ ಆಗಿದ್ದಂತ ಸೇತುವೆ ಈಗ ಮತ್ತೆ ಮುಳುಗಡೆ ಆಗಿದೆ. ಸೇತುವೆಯ ಮೇಲೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ದೃಶ್ಯ 12 ಕಲಬುರಗಿ ಜಿಲ್ಲೆ ಫಿರೋಜಾಬಾದ್ಗೆ ನೀರು ನುಗ್ಗಿದೆ. ಮಹಾಲಕ್ಷ್ಮಿ ಮಂದಿರ, ಅಂಬಿಗರ ಚೌಡಯ್ಯ ಮಂದಿರ ಮುಳುಗಡೆ ಆಗಿರುವಂಥದ್ದು. ಇದೇ ಊರಿನಲ್ಲಿದ್ದಂಥ ಅಜ್ಜಿಯೊಬ್ಬರ ಮನೆ ಮುಳುಗಡೆ ಆದಂಥ ಕಾರಣ ಅಜ್ಜಿ ಮನೆ ಮೇಲೇರಿ ಕುಳಿತಿದ್ರು. 3 ದಿನಗಳಿಂದಲೂ ಕೂಡ ಮನೆ ಮೇಲೆ ಕುಳಿತಂತ ಅಜ್ಜಿ ಕಲ್ಲಮ್ಮ ಉಪವಾಸವನ್ನು ಮಾಡ್ತಾ ಇದ್ರು. ಯಾರು ಬಂದು ನನ್ನ ವಿಚಾರಿಸಿಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಲೂ ಕೂಡ ಅಜ್ಜಿ ಮನೆ ಮೇಲೇನೆ ಇದ್ದಾರೆ. ದೃಶ್ಯ 13 ಬಾಗಲಕೋಟೆ ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕೃಷ್ಣೆಯ ಅಬ್ಬರ ಜೋರಾಗ್ತಾ ಇದೆ. ಮೇವನ್ನ ಹೊತ್ತು ದನಕರುಗಳ ಜೊತೆ ಊರನ್ನ ಬಿಟ್ಟಿದ್ದಾರೆ ಗ್ರಾಮಸ್ಥರು. ಸುರಕ್ಷತಾ ಸ್ಥಳಗಳತ್ತ ಹೋಗ್ತಿದ್ದಾರೆ. ಮುತ್ತೂರು ನಡುಗಡ್ಡೆ ಅಂತಾಗಿದ್ದು ಕಣ್ಣೀರಿಡ್ತಾ ಇದ್ದಾರೆ ಅಲ್ಲಿನ ಜನ. ಮೊನ್ನೆ ಅಷ್ಟೇ ಪ್ರವಾಹ ಅಬ್ಬರಿಸಿ ಹೋಗಿತ್ತು. ಮತ್ತೀಗ ನೆರೆ ಸಾಕಾಗೈತ್ರಿ. ಮೇವು ತರದು, ದನಗಳು ತರದು, ಕರುಗಳು ತರದು, ರೈತರಿಗೆ ಭಾಳ ಕೆಟ್ಟ ಆಗತ್ರಿ. ತ್ರಾಸ ಮಾಡ್ರಿ. ಮನೆ ಹೊಳಿ ಮಾಡ್ತೀವಿ, ಮತ್ತ ಮುಣಗ್ಲಾತೈತ್ರಿ. ಮತ್ ಈಗ ಬಂದಿದೀವಿ. ಎಟ್ರ ಸರ್ಕಾರ ಒಟ್ಟ ಕಣ್ಣ ತೆರೆಯಂಗಿಲ್ರಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಬಳಿಯ ನಡುಗಡ್ಡೆಯಲ್ಲಿ ಸಿಲುಕಿದಂತ 7 ಜನರನ್ನ ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರ ಮೂಲದ ಒಂದೇ ಕುಟುಂಬ ಇದ್ದಿಲು ತಯಾರಿಕೆಗೆ ಅಂತ ತಾಳಿಕೋಟೆಗೆ ಆಗಮಿಸಿತ್ತು. ಡೋಣಿ ನದಿ ಅಬ್ಬರ ಶುರುವಾಗ್ತಿದ್ದಂತೆ ನಡುಗಡ್ಡೆಯಲ್ಲಿ ಸಿಲುಕಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ಸಿಬ್ಬಂದಿ ಪ್ರವಾಹದಲ್ಲೇ ಈಜಿ 7 ಮಂದಿಯನ್ನ ರಕ್ಷಣೆ ಮಾಡಿದ್ದಾರೆ. ದೃಶ್ಯ 15 ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಏಕಾಏಕಿ ಸುರಿದಂತ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಅಂಕೋಲಾ ತಾಲೂಕಿನ ಮಾರುಮಕ್ಕಿ ಗದ್ದೆ ಗ್ರಾಮದಲ್ಲಿ ಕಲ್ಲು ಬಂಡೆಗಳೇ ಕೊಚ್ಚಿಕೊಂಡು ಬಂದಿವೆ. ಮರಗಳು ಬುಡ ಸಮೇತ ಧರಾಶಾಯಿಯಾಗಿವೆ. ಹಳೆದ ನೀರಿನ ರಭಸಕ್ಕೆ ಕಟಾವಿಗೆ ಬಂದಂತ ಭತ್ತದ ಪೈರು ಕೊಚ್ಚಿಕೊಂಡು ಹೋಗಿದೆ. 16ನೇ ದೃಶ್ಯ ಹಾವೇರಿ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಸುರಿತಾ ಇದೆ. ಹಾನಗಲ್, ಶಿಗ್ಗಾವಿ, ಸವಣೂರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದ ಹತ್ತಿ, ಶೇಂಗಾ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಕಳೆದ ವರ್ಷವೂ ಸಹ ಈ ತಾಲೂಕುಗಳಲ್ಲಿ ಅತಿವೃಷ್ಟಿಯಾಗಿತ್ತು. ಮಳೆಯಿಂದಾಗಿ ನೋವಿನ ಮೇಲೆ ಬರೆ ಎಳೆದಂತಾಗಿದೆ. ರೈತರ ಪರಿಸ್ಥಿತಿ ಕೈಗೆ ಬಂದಂತ ತುತ್ತು ಬಾಯಿಗೆ ಬರದಂತಾಗಿದೆ. ದೃಶ್ಯ 17 ಯಾದಗಿರಿಯಲ್ಲೂ ಕೂಡ ಅಷ್ಟೇ ಭೀಕರ ಪ್ರವಾಹ. ನೆರೆ ನೀರಲ್ಲಿ ಸಿಲುಕಿದ್ದಂತ ರೋಜಾ ಗ್ರಾಮದ 70ಕ್ಕೂ ಹೆಚ್ಚು ಜನರನ್ನ ಬೋಟ್ ಮೂಲಕ ಸ್ಥಳಾಂತರ ಮಾಡಲಾಗಿದೆ. ಭೀಮಾ ನದಿ ಹಿನ್ನೀರಿನಿಂದ ಜಲಾವೃತಗೊಂಡಿತ್ತು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ಎಲ್ಲರನ್ನೂ ಕೂಡ ಹೊಸೂರು ಗ್ರಾಮದ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ದೃಶ್ಯ 18 ಯಾದಗಿರಿ ನಗರದ ಜನರಿಗೂ ಕೂಡ ಜಲಕಂಟಕ ಎದುರಾಗಿರುವಂಥದ್ದು. ವೀರಭದ್ರೇಶ್ವರ ಕಾಲೋನಿಗೆ ನುಗ್ಗಿದೆ ನೀರು. ಪರಿಣಾಮ ತಗ್ಗು ಪ್ರದೇಶದ 5-6 ಮನೆಗಳು ಜಲಾವೃತವಾಗಿವೆ. ಯಾದಗಿರಿಗೆ ನೀರು ಪೂರೈಸುವಂತ ಜಾಕ್ವೆಲ್ ಕೂಡ ಮುಳುಗಿದೆ. ಹೀಗಾಗಿ ಯಾದಗಿರಿ ನಗರಕ್ಕೆ ನೀರು ಪೂರೈಕೆ ಸ್ಥಗಿತವಾಗಿದೆ. ಕುಡಿಯುವಂತ ನೀರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ ಪ್ರವಾಹ ಹೆಚ್ಚಾಗಿದೆ. ಉಮಾರಾಣಿ ಗ್ರಾಮದ ಬಂದೆ ನವಾಜ ದರ್ಗಾ ಜಲಾವೃತಗೊಂಡಿದೆ. ಸಿಂದಗಿ ತಾಲೂಕಿನ ತಾರಾಪುರ, ತಾವರಕೇಡ, ದೇವಣಗಾಂವ್, ಬ್ಯಾಡಗಿಹಾಳ ಸೇರಿದಂತೆ ಕೆಲ ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಇನ್ನೂ ಕೂಡ ಇದೆ. ಇಂಡಿ ಹಾಗೂ ಚಡಚಣ ತಾಲೂಕಿನ 8 ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಆಗಿವೆ. ದೃಶ್ಯ 20 ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪಟ್ಟಣದಲ್ಲಿ ಉಕ್ಕಿ ಹರಿತಾ ಇದೆ. ಅಜನಿ ಹಳ್ಳದ ನೀರು ವಿಶ್ವನಾಥ ದಾಲ್ ಮಿಲ್ಗೂ ನುಗ್ಗಿ ಸುಮಾರು 800 ಕ್ವಿಂಟಲ್ ತೊಗರಿ ಬೆಳೆ ನಾಶವಾಗಿದೆ. 130 ಕ್ವಿಂಟಲ್ ತೊಗರಿ ಸಂಪೂರ್ಣವಾಗಿ ಹಾನಿಯಾಗಿದೆ. ಅಪ್ಪ ಸಾಹೇಬ್ ಹುಗ್ಗಿ ಅನ್ನೋರಿಗೆ ಸೇರಿದಂತ ದಾಲ್ ಮಿಲ್ನಲ್ಲಿದ್ದಂತ ತೊಗರಿ ಬೆಳೆ, ತೊಗರಿ ಕಾಳು, ಯಂತ್ರೋಪಕರಣ ಸೇರಿದಂತೆ 1 ಕೋಟಿ ರೂಪಾಯಿಗೂ ಅಧಿಕ ಹಾನಿಯಾಗಿದೆ. ಪ್ರತಿದಿನದ ಅಪ್ಡೇಟ್ಸ್, ಸುದ್ದಿಗಳು ಯಾವುದೇ ಮಿಸ್ ಆದರೂ ಕೂಡ ನೀವು ಹೋಗಿ ನೋಡಬಹುದು. news18kannada.comಗೆ ಲಾಗಿನ್ ಆಗಿ ಇಲ್ಲಿ ಮಾಹಿತಿ ಮತ್ತೆ ಅಪ್ಡೇಟ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕಲಬುರಗಿ ಜಿಲ್ಲೆ ಫಿರೋಜಾಬಾದ್ಗೆ ನೀರು ನುಗ್ಗಿದೆ. ಮಹಾಲಕ್ಷ್ಮಿ ಮಂದಿರ, ಅಂಬಿಗರ ಚೌಡಯ್ಯ ಮಂದಿರ ಮುಳುಗಡೆ ಆಗಿವೆ. ಇದೇ ಊರಿನಲ್ಲಿದ್ದಂತ ಅಜ್ಜಿಯೊಬ್ಬರ ಮನೆ ಕೂಡ ಮುಳುಗಡೆ ಆಗಿದೆ. ಆ ಒಂದು ಕಾರಣಕ್ಕೆ ಅಜ್ಜಿ ಮನೆ ಮೇಲೇರಿ ಕುಳಿತಿದ್ರು.
3 ದಿನಗಳಿಂದಲೂ ಕೂಡ ಮನೆ ಮೇಲೆ ಕುಳಿತಿರುವಂತ ಅಜ್ಜಿ ಕಲ್ಲಮ್ಮ ಉಪವಾಸವನ್ನು ಮಾಡ್ತಾ ಇದ್ದಾರೆ. ಮನೆ ಮೇಲಿದ್ದಾರೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಉಪವಾಸ ಇರುವಂತದ್ದು. ಯಾರು ಬಂದು ನನ್ನನ್ನ ವಿಚಾರಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಅಜ್ಜಿ ಮನೆ ಮೇಲೇನೆ ಇದ್ದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವರಾಮ್ ಸುಂಡಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಭೀಮಾ ನದಿ ಅಬ್ಬರಕ್ಕೆ ಕಲಬುರಗಿ ಜಿಲ್ಲೆ ತತ್ತರಗೊಂಡಿದೆ. ನೂರಾರು ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ನಾವೀಗ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿದ್ದೇವೆ. ನೋಡ್ತಾ ಇರಬಹುದು, ಇಲ್ಲಿ ಭೀಮಾ ನದಿಯ ಹಿನ್ನೀರು, ಅಂದ್ರೆ ಭೀಮಾ ನದಿ ಬಹಳ 1 ಕಿಲೋಮೀಟರ್ ದೂರದಲ್ಲಿದೆ. ಅದರ ಹಿನ್ನೀರು ಇಷ್ಟರ ಮಟ್ಟಿಗೆ ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇರ್ಬೋದು, ಆ ಕಡೆ ಅಂಬಿಗರ ಚೌಡಯ್ಯ ಮಂದಿರ ಇರ್ಬೋದು, ಮತ್ತು 10 ಮನೆಗಳು ಜಲಾವೃತಗೊಂಡಿದ್ದಾವೆ. ಇಲ್ಲಿ ಏನು ಟೆಂಪಲ್ಗೆ ಹೋಗಿ ಕೆಲವೊಬ್ರು ಅಮಾವಾಸ್ಯೆ ಇರೋದ್ರಿಂದಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಅವರು ಏನು ಮಹಾಲಕ್ಷ್ಮಿ ದೇವಿ ದರ್ಶನ ತಗೊಂಡು ಪೂಜೆ ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಗ್ರಾಮಸ್ಥರು ಏನು ಇವತ್ತು ಅಮಾವಾಸ್ಯೆ ಇರೋ ಹಿನ್ನೆಲೆಯಲ್ಲಿ ಮಳೆ ಪ್ರವಾಹ ಬಂದಿದ್ರು ಸಹ ಪ್ರವಾಹದಲ್ಲಿನೇ ಅವರು ಈಜ್ಕೊಂಡು ಹೋಗಿ ಅವರು ಏನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಇವತ್ತೇನು ಕಳೆದ ರಾತ್ರಿ ನಿನ್ನೆಯಿಂದಲೂ ಸಹ ಇಲ್ಲಿ ಏನು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 10 ಗ್ರಾಮಗಳು 10 ಮನೆಗಳು ಮುಳುಗಡೆ ಆಗಿದ್ದಾವೆ. ಮತ್ತು ಏನು ಈ ಹಲವಾರು ಈಗೇನು ಇಲ್ಲೇನೆ ಕಾಳಜಿ ಕೇಂದ್ರ, ಗ್ರಾಮದ ಹೊರವಲಯದಲ್ಲಿ ಕಾಳಜಿ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ಒಬ್ಬ ಅಜ್ಜಿ ಏನಂದ್ರೆ ಇಲ್ಲಿ ಏನಂದ್ರೆ ಮನೆ ಕಳೆದುಕೊಂಡಂತಹ ಒಬ್ಬ ಅಜ್ಜಿ ಮನೆ ಮೇಲೂ ಸಹ ಕುಂತಿದ್ದಾರೆ. ನಾವು ಅವ್ರನ್ನೂ ಸಹ ಮಾತಾಡ್ಸಕ್ ಟ್ರೈ ಮಾಡ್ತೀನಿ. ಇಲ್ಲಿ ಇವರು ಸಹ ಏನು ಇಲ್ಲಿ ಮನೆವರೆಗೂ ಸಹ, ಈ ಮನೆ ಮೆಟ್ಟಲವರೆಗೂ ಸಹ ನೀರು ಬಂದಿದೆ. ಇಲ್ಲಿ ಏನು ಬಹುತೇಕ ಪ್ರತಿ ಬಾರಿ ಸಹ ಏನು ಭೀಮಾ ನದಿ ಯಾವಾಗ ಫ್ಲಡ್ ಬಂದರೂ ಸಹ ಪ್ರತಿ ಬಾರಿ ಸಹ ಇಲ್ಲಿವರೆಗೂ ಆ ಟೆಂಪಲ್ವರೆಗೂ ನೀರು ನುಗ್ತಾ ಇತ್ತು. ಆದರೆ ಈ ಬಾರಿ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದಾಗಿ ಪ್ರವಾಹದ ಪರಿಸ್ಥಿತಿ ಹೆಚ್ಚಾಗಿದೆ. ಇಲ್ಲಿ ನೋಡ್ಬೋದು, ಒಬ್ಬ ಅಜ್ಜಿ ಅಂದ್ರೆ ಮನೆ ಕಳ್ಕೊಂಡಂತಹ ಒಬ್ಬ ಅಜ್ಜಿ ಮಾಳಿಗೆ ಮೇಲ್ಗಡೆ ನಿಂತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾಕೆ ಅವರು ಮಾಳಿಗೆ ಮೇಲೆ ಕುಂತಿದ್ದಾರೆ ಅಂತೇಳಿ. ಯಾಕಂದ್ರೆ ಮನೆ ಬಹಳಷ್ಟು ಮಂದಿ ಮಳೆ ಕಳ್ಕೊಂಡಿದ್ದಾರೆ. ಜೊತೆಗೆ ಏನು ಕಾಳಜಿ ಕೇಂದ್ರ ಆರಂಭಿಸಿದ್ರು ಸಹ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕುಂತಿದ್ದಾರೆ. ಅಜ್ಜಿ ಏನು ಎದ್ರ ಸಲ ಕುಂತಿದೆ? ಬನ್ನಿ ನೋಡ್ ಬರ್ರಿ, ಮನ್ಯಾಗ ಬರ್ರಿ. ಹೊಸ ಮನೆ ನೀರವರಿ, ಹೊಸ ಮನೆ ನೀರವರಿ. ನಾವು ಮ್ಯಾಳೆ ಮೇಲೆ ಇಟ್ಟಿವ್ರಿ, ಕಟ್ಲೆ ಎಲ್ಲ ಕಿತ್ತಿ ಮ್ಯಾಳೆ ಮೇಲೆ ಇಟ್ಟಿವಿ. 3 ದಿನ ಆಯ್ತು, ಯಾರು ಬಂದಿಲ್ಲ, ನೋಡಿಲ್ಲ. ಈಟೆ ಬರ್ತಾರ ಹೋಗ್ತಾರ, ಅವ್ರು ಯಾರು ಬಂದಿಲ್ಲ ನೋಡ್ರಿ. ಅಂದ್ರೆ ಅಜ್ಜಿ ಹೇಳೋ ಪ್ರಕಾರ ಇಲ್ಲಿ ಗ್ರಾಮಕ್ಕೆ ಯಾರೂ ಸಹ ಬಂದಿಲ್ಲ, ನಮ್ಮ ಸಮಸ್ಯೆನ ಯಾರು ಸಹ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ವಿಜಯ್ ಕುಮಾರ್ ಗಾರ್ಜಿ, ಶಿವರಾಮ ಸಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ವಿಶ್ವವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.